ಸುವರ್ಣ. ಮಿಲನ 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 ಮಿಲನ. ಏನು ಪ್ರಾರ್ಥನೆ ಇದೆಲ್ಲ? ಇದನ್ನೆಲ್ಲ ಮುಗಿಸ್ಬಿಟ್ಟು ಒಂದ್ಸಲ ಮನೆಗೆ ಹೋದ್ರೆ ಸಾಕು ಅನಿಸ್ಬಿಟ್ಟಿದೆ. ಸಾರಿ ರೀ, ಎಲ್ಲ ಬಿಟ್ಟು ನೀವು ನನಗೆ ಸೇವೆ ಮಾಡ್ಕೊಂಡು ಕೂತ್ಕೊಳ್ಳೋ ಹಾಗಾಯಿತು. ನನಗೆ ಕ್ಷಮಿಸಿ. ಅಯ್ಯೋ ಪ್ರಾರ್ಥನಾ, ನಾನು ಅದನ್ನೆಲ್ಲಮ್ಮ ಹೇಳ್ತಿರೋದು. ಹೇಗಿದ್ದೆ ಗೊತ್ತಾ ನೀನು? ಒಳ್ಳೆ ದೇವತೆ ಥರ ಕಾಣಿಸ್ತಿದ್ದೆ. ಈಗ ಎಷ್ಟು ಬಾಡೋಗಿದ್ಯಾ. ನೀನು ನನ್ನ ಮಾತಂತೂ ಕೇಳಲ್ಲ. ನೀನಾಗ ನೀನೇ ಆದಷ್ಟು ಬೇಗ ಹುಷಾರಾಗು ಅಷ್ಟೇ. ಮೊದಲಿನ ಥರ ಕಳ್ಕಳಿಯಾಗಿರು ಸಾಕು. ಹುಷಾರಾಗ್ತೀನಿ. ನಿಮಗೋಸ್ಕರ, ಮಗಳಿಗೋಸ್ಕರ. ಆಮೇಲೆ 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 ನಮಗೋಸ್ಕರ ಆದಷ್ಟು ಬೇಗ ಹುಷಾರಾಗ್ತೀನಿ. ನಂಬಿ ನನ್ನನ್ನು, ಏನೂ ಆಗಲ್ಲ. ಇವಾಗ ಹೊರಡೋಣವಾ? ಹೊರಡೋಣ. ಏನ್ರಿ, ನನ್ಗಿವಾಗ ಬೆಟರ್ ಅನ್ನಿಸ್ತಾ ಇದೆ. ಇಷ್ಟೊತ್ತು ಒಳಗಡೆ ಇದ್ವಲ್ವಾ, ಅದಕ್ಕೆ ಒಂಥರ ಆಗಿರ್ಬೇಕು. ಇವಾಗ ಪರವಾಗಿಲ್ಲ. ಹಾಗಂತ ನೀನೇನು ಜಾಸ್ತಿ ಓಡಾಡೋದು ಬೇಕಾಗಿಲ್ಲ ಆಯ್ತಾ? ನೀನು ಆರಾಮಾಗಿ ದರ್ಶನ ಮಾಡಿದ್ರೆ ನಿನ್ನ ದೇವ್ರೇನು ಓಡೋಗ್ಬಿಡಲ್ಲ. ರೀ, ಏನ್ ನೀವು ಬರೀ ಹಿಂಗೆ ಆಡ್ಕೋತೀರಾ? ನೀನು ಹಾಗೆ ಆಡ್ತೀಯ ಪ್ರಾರ್ಥನಾ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋದನ್ನ ಕಲಿ. ಸರಿ, ಕಲಿತೀನಿ. ಆದ್ರೆ ಬೆಂಗಳೂರಿಗೆ ಹೋದ್ಮೇಲೆ, ಇವಾಗಲ್ಲ. ಅನ್ನಪೂರ್ಣ ಅವರಲ್ವಾ? ಏನ್ರಿ, ಅಲ್ಲಿ ಅನ್ನಪೂರ್ಣ ಅವರಿದ್ರು. ಆರ್ ಯು ಶ್ಯೂರ್? ಹೌದು, ಸ್ಕೂಟಿ ಮೇಲೆ ಕೂತ್ಕೊಂಡು ಬಜ್ಜಿ ಏನೋ ತಿಂತಾ ಇದ್ರು ಅನ್ಸುತ್ತೆ. ವಾಟ್? ಡಾಕ್ಟರ್ ಅನ್ನಪೂರ್ಣ ಅವರು ಸ್ಕೂಟಿ ಮೇಲೆ ಕೂತ್ಕೊಂಡು ಬಜ್ಜಿ ತಿಂತಾ ಇದ್ರ? ನೋ ಚಾನ್ಸ್. ಅದು ಇಂಥ ಜಾಗದಲ್ಲಿ ಅಂತ ಅನ್ನಪೂರ್ಣ ಅವರು. ನೀನೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀಯ ಪ್ರಾರ್ಥನಾ. ಮೋಸ್ಟ್ಲಿ ಬೇರೆ ಯಾರಾದ್ರೂ ನೋಡಿರ್ತೀಯ ಅನ್ಸುತ್ತೆ. ಹಂಗ? ಏನೇ ಪುಟ್ಟಿ, ನಿನಗೆ ಕಾಣಿಸ್ಲಿಲ್ವಾ? ಇಲ್ಲಪ್ಪ, ನಾನು ನಿಮ್ಮಿಬ್ರನ್ನೇ ನೋಡ್ತಾ ಇದ್ದೆ. ಸರಿ, ಹೋಗ್ಲಿ ಬಿಡಿ. ಅವ್ರು ಇನ್ನೊಂದ್ಸಲ ಸಿಕ್ಕಿದ್ರೆ ನಾನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸಾ? ಥ್ಯಾಂಕ್ಸ್ ಯಾಕೆ? ನಿನ್ನ ನಾನೇ ಹೇಳಿದ್ನಲ್ಲ. ಅದು ಏನಿಲ್ಲ ರೀ, ಅವ್ರ ಗೈನಕಾಲಜಿಸ್ಟ್ ಆಗಿದ್ರು ನನ್ನ ಜ್ವರಕ್ಕೆ ಔಷಧಿ ಕೊಟ್ರಲ್ಲ, ಅದಕ್ಕೆ ಅಷ್ಟೇ, ಇನ್ನೇನೂ ಇಲ್ಲ. ದಟ್ಸ್ ಓಕೆ. ಮನ್ಸಲ್ಲೇ ಥ್ಯಾಂಕ್ಸ್ ಅನ್ನು ಸಾಕು. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ನೀನಗುತ್ತಲಿ ಸುಖವಾಗಿರೆ, ಆನಂದದ ಹೊನಲಾಗಿರೆ, ಬಾಳೆ ಸವಿಗಾನ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ.
ಅಯ್ಯೋ, ಇಲ್ಲೇ ಹಿಂಗೆ ಇದ್ರೆ ಗ್ಯಾರಂಟಿ ನನಗೆ ಹುಚ್ಚಿಡಿಯುತ್ತೆ. ಯಾರ ಜೊತೆನೂ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ. ನಗೋದು ಅಂದರೆ ಏನು ಅಂತಾನೆ ಮರ್ತು ಹೋಗ್ಬಿಟ್ಟಿದೆ. ಮನಸ್ಸಲ್ಲಿರೋದನ್ನ ಯಾರ ಜೊತೆನೂ ಹಂಚ್ಕೊಳಕ್ಕಾಗ್ತಿಲ್ಲ. ಏನು ಮಾಡಲಿ ನಾನು? ಪ್ರಾರ್ಥನಾಗೆ ಫೋನ್ ಮಾಡಿ ಏನಾದರೂ ಹೇಳಿದ್ರೆ ನಾನು ಅವಳನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೋತಿದ್ದೀನಿ ಅಂತಾಳೆ. ಅತ್ತೆ ಮಾವ ಪಾಪ ಅವ್ರದ್ದೇ ಲೋಕದಲ್ಲಿದ್ದಾರೆ. ಇಲ್ಲಿ ನನ್ನ ಅತ್ತೆ ಮಾವ ಹತ್ರ ಅಂತೂ ಏನನ್ನೂ ಸರಿಯಾಗಿ ಮಾತಾಡೋಕ್ಕಾಗಲ್ಲ. ಎಲ್ಲರೂ ಇದ್ದು ನಾನು ತುಂಬ ಒಂಟಿ ಅನ್ನಿಸ್ತಾ ಇದೆ ನನಗೆ. ಎಲ್ಲಾದ್ರೂ ಹೋಗ್ಬೇಕು, ಯಾರ ಜೊತೆನಾದ್ರೂ ಮನ್ಸು ಬಿಚ್ಚಿ ಮಾತಾಡಬೇಕು. ಬಟ್ ಯಾರಿದ್ದಾರೆ ನನಗೆ? ಅಂಜನಿದ್ದಾಗ ನಗೋದ್ ಬಿಟ್ಟು ಬೇರೆ ಯಾವ ಕೆಲಸನೂ ಇರಲಿಲ್ಲ. ಈಗ ಅವನಿಲ್ದೆ ಲೈಫ್ ಎಷ್ಟೊಂದು ನಿರಾಸೆ ಆಗ್ಬಿಟ್ಟಿದೆ. ಅಲ್ಲ, ಗಂಡ ಜೊತೆಲಿಲ್ದಿರೋ ಕೆಲವು ದಿನ ನನಗಿಷ್ಟು ತಲೆ ಕೆಡ್ತಾ ಇದೆಯಲ್ಲ. ಇನ್ ಪ್ರಾರ್ಥನಾಗ ಹೇಗಾಗಿರ್ಬಾರ್ದು? ಅವಳು ನೆನೆಸ್ಕೊಂಡ್ರೆ ನನ್ನ ಕಷ್ಟ ಏನೂ ಇಲ್ಲ ಅನ್ಸುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಾಳೆ, ಇನ್ಮೇಲಾದ್ರೂ ಗಂಡನ ಜೊತೆ ಸುಖವಾಗಿರ್ಲಿ. ಕಷ್ಟ ಎಲ್ಲ ನಾನೇ ಸಹಿಸ್ಕೋತೀನಿ. ಕಷ್ಟ ಆಗ್ತಿದ್ಯಾ ಪ್ರಾರ್ಥನಾ? ಇಲ್ಲ ರೀ, ನಿಧಾನಕ್ಕೆ ಬರ್ತೀನಿ. ನೀವೇ ಹೇಳಿದ್ರಿ ತಾನೆ ಹಾಯಾಗಿರ್ಬೇಕು ಅಂತ. ಅದಕ್ಕೆ ಸ್ಟ್ರೇನ್ ಮಾಡ್ಕೋಬಾರ್ದು ಅಂತ ಹಿಂಗೆ ಬರ್ತಿದ್ದೀನಿ ಅಷ್ಟೆ. ನಿಂಗೆ ಕಷ್ಟ ಆದ್ರೆ ಹೇಳು, ನಾನು ನಿನ್ನ ಹೊತ್ಕೊಂಡು ಹೋಗ್ತೀನಿ. ಅದೇ ಬೇಡ ರೀ, ನಾನು ಚೆನ್ನಾಗಿದ್ದೀನಿ. ನಿಮ್ಮ ಕೈ ಹಿಡ್ಕೊಂಡಿದ್ದೀನಲ್ಲ, ನನಗೆ 100 ಆನೆ ಬಲ ಬಂದಂಗೆ ಆಗ್ತಿದೆ. ವಂಶ ಪಾವನ ಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ್ನ ಪೂರ್ಣೇಶ್ವರಿ ನಾನಾ ರತ್ನ ವಿಚಿತ್ರ ಭೂಷಣ ಕರಿ ಹೇಮಾಂಬರಾಡಂಬರಿ ಮುಕ್ತಾಹಾರ ವಿಲಂಬ ಮಾನ ವಿಲಸತ್ ವಕ್ಷೋಜ ಕುಂಭಾಂತರಿ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಗೊತ್ತು ತಾನೆ. ನಾನು, ನನ್ನ ಗಂಡ, ನನ್ನ ಮಗಳು ಹಿಂಗೆ ಸದಾಕಾಲ ಜೊತೆಯಾಗಿರ್ಬೇಕು. ಹಾ, ಆಮೇಲೆ ನನ್ನ ಹೊಟ್ಟೆಲಿರೋ ಮಗುನು. ಇದನ್ನ ನನ್ನ ಗಂಡನ್ಗಿನ್ನೂ ಹೇಳಿಲ್ಲ. ನಾನು ತಪ್ಪು ಮಾಡ್ತಿಲ್ಲ ಅಲ್ವಾ? ಹೇಳಿದಿದ್ರೆ ನೀನು ನೋಡಕ್ಕೆ ಆಗ್ತಿರ್ಲಿಲ್ಲ ನನಗೆ. ಹಂಗಂತ ಹೇಳ್ದೆ ಇರೋಕ್ಕೂ ಆಗ್ತಿಲ್ಲ. ಅಪ್ಪ ಬನ್ನಿ ಇಲ್ಲಿ. ಯಾವಾಗ ಈ ಸುದ್ದಿನ ಇವ್ರಿಗೆ ಹೇಳ್ತೀನೋ ಅಂತ ನನ್ನ ಮನಸ್ಸು ಚಡ್ಪಡಿಸ್ತಾ ಇದೆ. ಆದ್ರೆ ನಾನು ಈಗಲೇ ಹೇಳಬಾರ್ದು. ನನ್ಗೊಂದಷ್ಟು ತಾಳ್ಮೆ ಕೊಡು ತಾಯಿ. ಏನಾಯ್ತು ಕಂದ? ಅಪ್ಪ ಏನ್ ಗೊತ್ತಾ, ಅಮ್ಮ ಬೇರೆ ತರ ಇದ್ದಾಳೆ, ಮೊದ್ಲಿನ ತರ ಇಲ್ವೇ ಇಲ್ಲ. ಇಲ್ಲ ಕಂದ, ನಿಮ್ಮಮ್ಮ ಇವಾಗ ಮೊದ್ಲಿನ ತರ ಇರೋದು, ಮುಂಚೆಯಿಂದನು. ಅಂದ್ರೆ ನೀನ್ ಹುಟ್ಟಕ್ಕೂ ಮೊದ್ಲಿಂದನು ಹೀಗೆ ಇದ್ದಿದ್ದು ಗೊತ್ತಾ? ಅವಳಿಗೆ ಹೇಗ್ ಬೇಕೋ ಹಾಗೆ ಇರ್ಲಿ, ನಾವೇ ಅವಳಿಗೆ ಅಡ್ಜಸ್ಟ್ ಆಗೋಣ. ಓಕೆನಾ? ಓಕೆ. ನನ್ಗಿಲ್ಲಿಂದ ಹೋಗಕ್ಕೆ ಮನ್ಸಾಗ್ತಿಲ್ಲ. ತಾಯಿನ ಹೀಗೆ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ. ಹಾಗಂತ ಇಲ್ಲೇ ಇರಕ್ಕಾಗತ್ತಾ? ಎಲ್ಲೆಲ್ಗೆ ಹೋಗ್ಬೇಕೋ ಅಲ್ಲಿಗೆಲ್ಲ ಹೋಗೋಣ. ಆದಷ್ಟು ಬೇಗ ಮನೆ ಸೇರೋಣ. ನಡಿ. ಇನ್ನೆರಡು ದೇವಸ್ಥಾನ ಆದ್ರೆ ಮುಗಿದು ತಾನೆ ನಿನ್ ತೀರ್ಥಯಾತ್ರೆ. ಅದ್ ಯಾಕೊಳ್ಳೆ ಹಿಂಗಂತ ಇದ್ದೀರಾ? ಇನ್ನೇನ್ ಮತ್ತೆ, ದೇವಸ್ಥಾನದಿಂದ ದೇವಸ್ಥಾನ ಅಲ್ದು ನನ್ನ ತಲೆ ಕೆಟ್ಟು ಹೋಗ್ತಿದೆ. ಒಂದ್ಸಲ ಇದನ್ನೆಲ್ಲ ಮುಗಿಸಿ ಬೆಂಗಳೂರಿಗೆ ಹೋದ್ರೆ ಸಾಕು ಅನಿಸ್ಬಿಟ್ಟಿದೆ ಗೊತ್ತಾ? ನನ್ನಿಂದ ಯಾವಾಗ್ಲೂ ನಿಮ್ಗೆ ಹಿಂಸೆನೇ ಆಗೋದಲ್ವಾ? ಸಾರಿ ರೀ. ಹೊರಟಾಗಿದ್ಯಲ್ವಾ, ಇವಾಗ ಅರ್ಧಕ್ಕೆ ವಾಪಸ್ ಹೋಗಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವಿದೆಲ್ಲ ಮಾಡ್ತಾ ಇರೋದು ನಾವು 3 ಜನ ಜೊತೆಯಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ತಾನೆ. ಹೀಗೆಲ್ಲ ಒದ್ದಾಡದೆ ಎಂತ ಸಂತೋಷ ಸಿಗತ್ತೆ ಪ್ರಾರ್ಥನಾ? ಮನ್ಸಾರಿ ದೇವ್ರು ನೆನೆಸ್ಕೊಂಡ್ರೆ ಸಾಕಪ್ಪ.
ಅದು ದೇವ್ರಿಗೆ ತಲುಪತ್ತೆ. ಅದಕ್ಕೆ ನಿನ್ನ ಹೀಗೆಲ್ಲ ದಂಡಿಸ್ಕೋಬೇಕಾ? ಆರೋಗ್ಯ ಸಮಯ ಎರಡೂ ಹಾಳು. ಇದೆಯಲ್ಲ ಇದು ಅಟ್ಟ ಟೈಮ್ ವೇಸ್ಟ್ ಕೆಲ್ಸ. ರೀ ಬಿಡ್ತು ಅನ್ನಿ, ದೇವ್ರ ಕೆಲ್ಸ ಮಾಡ್ಬೇಕಾದ್ರೆ ಯಾರಾದ್ರೂ ಹಿಂಗೆಲ್ಲ ಅಂತಾರ? ನಾನ್ ಅಂತೀನಿ. ನನ್ನ ಹೆಂಡತಿನ ಇಷ್ಟೆಲ್ಲ ಗೋಳೆ ಕೊಡುವಂತ ದೇವ್ರು ನಂಗೆ ಒಂಚೂರು ಇಷ್ಟ ಇಲ್ಲ. ಅಯ್ಯೋ ದೇವ್ರೆ, ನನಗ್ ಕಷ್ಟ ಆಗ್ತಿಲ್ಲ ರೀ. ನೀವ್ ನನ್ ಕಣ್ಮುಂದೆ ಇದ್ದೀರಲ್ಲ, ಕಷ್ಟನೂ ಹಿಬ್ನಿ ತರ ಕರ್ಗೋಗುತ್ತೆ. ನಾವು ಬೆಂಗಳೂರಲ್ಲಿ ಇದ್ದಿದ್ರು ನನ್ನ ಕಣ್ಮುಂದೆನೆ ಇರ್ತಿದ್ದೆ. ಅದಕ್ಕೆ ಇಷ್ಟು ದೂರ ಬರ್ಬೇಕಿತ್ತ? ದಡ್ಡಿ. ಆಹಾ, ಬೈದ್ರೆ ನಗ್ತಾಳೆ. ನೀನು ನಗ್ತೀಯ? ನೀವಿಬ್ರು ಮಾತಾಡ್ತಾ ಇದ್ರೆ ನನಗೆ ನಗು ಬರುತ್ತೆ. ನನ್ನ ಮಾತನ್ನ ಯಾರು ಸೀರಿಯಸ್ ಆಗಿ ತಗೋಬೇಡಿ. ಎಲ್ಲ ನೀವ್ ಹೇಳ್ದಾಗೆ ಮಾಡ್ಕೊಂಡ್ ಕೂತಿರ್ಬೇಕು. ನನಗ್ ಬೇರೆ ಚಾಯ್ಸೇ ಇಲ್ಲ. ಇವಾಗ ಒಳ್ಳೆ ಡ್ರೈವರ್ ತರ ಶೃಂಗೇರಿಗ್ ನಡೀರಿ. ಡ್ರೈವರ? ಹೌದು, ನೀವೇ ತಾನೇ ಹೇಳಿದ್ದು ನಾನ್ ತೀರ್ಥಯಾತ್ರೆ ಮುಗಿಯೋ ತನಕ ನಾನ್ ಡ್ರೈವರ್ ಆಗಿರ್ತೀನಿ ಅಂತ. ವಾಟ್ ಎವರ್, ಎಲ್ಲ ನೀವ್ ಹೇಳ್ದಾಗೆ ಆಗ್ಲಿ. ನನಗಂತೂ ಬೋರ್ ಹೊಡೆದು ತಲೆ ಚಿತ್ರಾನ್ನ ಆಗ್ಬಿಟ್ಟಿದೆ. ಸರಿ, ಇವಾಗ ನೀವ್ ಖುಷಿಯಾಗಿರಕ್ ನಾನ್ ಏನ್ ಮಾಡ್ಲಿ? ಪೂಜೆ ಮಾಡು, ಮಂಗಳಾರತಿ ಎತ್ತು, ನನಗ್ ತುಂಬಾ ಖುಷಿ ಆಗತ್ತೆ. ಸರಿ. ಸರಿನಾ? ಅಮ್ಮ ತಾಯಿ, ನಡಿಯಮ್ಮ ನೀನು ನಡಿ. ಅನ್ನಪೂರ್ಣೇಶ್ವರಿ ನೋಡೋ ಬದಲು ನಿನ್ನೆ ನೋಡ್ಕೊಂಡಿರ್ಬೋದಿತ್ತು. ಸುಮ್ಮನೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾಯ್ತು. ನೋಡು, ಖುಷಿ ಅಂದ್ರೆ ಇದು. ಹಸಿರಿನ ಮಧ್ಯೆ ಇರೋದು, ನೋಡದಷ್ಟು ಕಣ್ಣಿಗೆ ಬರೀ ಹಸಿರೇ ಕಾಣೋದು. ಇದು ನಿಜವಾದ ಖುಷಿ. ನೋಡಕ್ಕೆ ಇಷ್ಟು ಮಜವಾಗಿದೆ. ಇನ್ನಿದ್ರ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ರೆ ಹೇಗಾಗ್ಬೇಡ ಹೇಳು? 700 ದೇವಸ್ಥಾನ ಸುತ್ತಿದ್ರು ಸಿಗದೆ ಇರೋ ಖುಷಿ ಒಂದು ಬೆಟ್ಟ ಹತ್ತಿದ್ರೆ ಸಿಗತ್ತೆ ಗೊತ್ತಾ? ಹಂಗಾದ್ರೆ ಇಲ್ಲೆಲ್ಲ ಸುತ್ತಣ. ಡನ್ ಕಂದ. ಎಕ್ಸ್ಕ್ಯೂಸ್ ಮೀ. ಸಾರಿ, ಅಲ್ಲಿ ನೀರಿದ್ದೇನ ನಾನು ಗಮನಿಸ್ಲಿಲ್ಲ. ರೀ, ಏನ್ ನೀವು? ಅವ್ರಿಗೆ ಬೇಜಾರಾಯ್ತು ಅನ್ಸುತ್ತೆ. ಹಿಂಗ ಸಾರಿ ಕೇಳೋದು, ಅದಕ್ಕೊಂದ್ ರೀತಿ ನೀತಿ ಬೇಡ್ವಾ? ತಗೊಳ್ಳಿ, ಇದ್ರಲ್ಲಿ ಒರೆಸ್ಕೊಳ್ಳಿ. ಬೇಡ, ನಾನೇ ಒರೆಸ್ತೀನಿ. ಪಾಪ, ನಿಮ್ ಸೀರೆ ಎಲ್ಲ ಹಾಳು ಮಾಡ್ಬಿಟ್ವಿ ನಾವು. ಅದು ಇಲ್ಲಿ ನೀರಿದ್ದು ನಮ್ಮ ಯಜಮಾನ್ರು ನೋಡ್ಲಿಲ್ಲ. ನಾನು ಮಾತಾಡ್ತಿದ್ನಲ್ಲ, ಅವ್ರ ಗಮನನೆಲ್ಲ ನಾನೇ ಹಾಳು ಮಾಡ್ಬಿಟ್ಟೆ. ಸಾರಿ ಇವ್ರೆ. ಬಿಡಿ, ಪರವಾಗಿಲ್ಲ. ನೀವೆಲ್ಲೋ ಹೋಗ್ತಿದ್ರಿ ಅನ್ಸುತ್ತೆ. ಕೆಸರು ಮೆತ್ಕೊಂಡಿರೋ ಸೀರೆಯಲ್ಲಿ ಹೇಗೆ ಹೋಗ್ತೀರಾ? ಇಲ್ಲೇ ಹತ್ರದಲ್ಲೇ ಮನೆ ಇದೆ, ಸೀರೆ ಬದಲಾಯಿಸ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್. ಅಯ್ಯಯ್ಯೋ, ನೀವು ಮತ್ತೆ ಹೋಗ್ಬೇಕಾ? ನಿಮ್ಮ ಮನೆ ಎಲ್ಲಿ ಅಂತ ಹೇಳಿ, ನಾವೇ ಡ್ರಾಪ್ ಮಾಡ್ತೀವಿ.
ದಯವಿಟ್ಟು ಸಂಕೋಚ ಪಟ್ಕೋಬೇಡಿ. ನಮ್ಮಿಂದಾಗಿ ನಿಮಗೆ ತೊಂದರೆ ಆಗಿದೆ, ಅದನ್ನ ನಾವೇ ಸರಿ ಮಾಡಬೇಕು. ಇಲ್ಲಾಂದ್ರೆ ನನ್ನ ಮನ್ಸಿಗೆ ಕಷ್ಟ ಆಗುತ್ತೆ. ನಮ್ಮಿಂದಾಗಿ ನಿಮಗೆ ತೊಂದರೆ ಆಯ್ತಲ್ಲ ಅಂತ ಜೀವನ ಎಲ್ಲ ನಾನು ಕೊರಗ್ತಾ ಇರ್ತೀನಿ. ಪ್ಲೀಸ್ ಬನ್ನಿ. ಏನ್ರಿ, ಇವ್ರನ್ನ ಮನೆ ತನಕ ಬಿಟ್ಟು ಬರೋಣ. ನಮ್ಮಿಂದಾಗಿ ಇವ್ರ ಸೀರೆ ಎಲ್ಲ ಹಾಳಾಗೋಯ್ತು. ಫೈನ್, ಬಟ್ ಅವ್ರ ಮನೆ. ನೀವು ದಾರಿ ತೋರಿಸ್ತಾ ಹೋಗಿ, ನಮ್ಮ ಯಜಮಾನ್ರು ಡ್ರೈವ್ ಮಾಡ್ತಾರೆ. ಇಲ್ಲೇ ಹತ್ರದಲ್ಲೇ ಮನೆ ಇದೆ, ಅರ್ಧ ಕಿಲೋಮೀಟರ್ ಆದಮೇಲೆ ಲೆಫ್ಟ್. ಸರಿ, ಬನ್ನಿ. ಮಿಲನ 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 ಮಿಲನ. ನಿಮ್ಮ ಹೆಸರೇನು? ಸುಮಾ. ಚೆನ್ನಾಗಿದೆ ನಿಮ್ಮ ಹೆಸರು. ನೀವು ಇಲ್ಲಿಯವರೇನಾ? ನೀವೆಲ್ಲೋ ಹೋಗ್ತಿದ್ರಿ ಅನ್ಸುತ್ತೆ. ಲೇಟ್ ಆಗ್ತಿದ್ಯಾ? ಹಾಂ, ಇಲ್ಲೇ ಜೂನಿಯರ್ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಓ, ನೀವು ಲೆಕ್ಚರರಾ? ಹಾಂ, ಆದರೆ ಫುಲ್ ಟೈಮ್ ಅಲ್ಲ, ಇದು ಟೆಂಪ್ರರಿ ಕೆಲಸ. ಅದ್ಯಾಕೆ ಹಂಗೆ? ನೀವು ನೋಡಕ್ಕೆ ಇಷ್ಟು ಲಕ್ಷಣವಾಗಿದ್ದೀರಾ. ಪರ್ಮನೆಂಟಾಗಿ ಕೆಲಸ ಕೊಡೋಕ್ಕಾಗಲ್ವಂತ ನಿಮ್ಮ ಕಾಲೇಜ್ ಅವ್ರಿಗೆ? ಹಾಗಲ್ಲ, ನಾನು BEd ಮಾಡಿರೋದು, ಅದಕ್ಕೆ ಸ್ಕೂಲಲ್ಲಿ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ. ಕರೆಸ್ಪಾಂಡೆನ್ಸ್ನಲ್ಲಿ MA ಮಾಡ್ಕೊಂಡಿದ್ದೀನಿ. ರಿಸಲ್ಟ್ ಇನ್ನೂ ಬಂದಿಲ್ಲ, ಬರೋವರೆಗೂ ಗೆಸ್ಟ್ ಲೆಕ್ಚರರ್ ಆಗಿರ್ತೀನಿ. ಓ ಹಂಗ? ನಾನು ಕಾಲೇಜ್ ಓದ್ಬೇಕಾದ್ರೂ ಅಷ್ಟೇ, ಎಷ್ಟೋ ಜನ ಹಿಂಗೆ ಮಾಡ್ತಿದ್ರು. ಸ್ವಲ್ಪ ದಿನ ಬರೋರು, ಆಮೇಲೆ ನಾಪತ್ತೆ. ಇಲ್ಲೇ ಲೆಫ್ಟು. ಇಲ್ಲೇ ನಿಲ್ಲಿಸಿ. ಥ್ಯಾಂಕ್ಸ್, ನೀವು ಹೊರಡಿ. ಅಯ್ಯೋ, ಹಿಂಗಂದ್ರೆ ಹೆಂಗೆ? ನೀವು ಮತ್ತೆ ಹೋಗ್ಬೇಕಲ್ವಾ? ನೀವೆಲ್ಲಿ ಸಿಕ್ಕಿದ್ರೂ ನಿಮ್ಮನ್ನ ಅಲ್ಲೇ ಬಿಡ್ತೀವಿ. ನೀವು ಆರಾಮಾಗಿ ಹೋಗಿ ಸೀರೆ ಬದಲಾಯಿಸ್ಕೊಂಡು ಬನ್ನಿ, ನಾವಿಲ್ಲೇ ವೇಟ್ ಮಾಡ್ತಾ ಇರ್ತೀವಿ.